ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ 33ನೇ ಅಫಿಷಿಯಲ್ ಮಾಡೆಲ್ ಪೇಪರ್ ಅನ್ನ ಡಿಸ್ಕಸ್ ಮಾಡ್ತಾ ಇರುವಂತದ್ದು. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಿಮ್ಮ ಅಫಿಷಿಯಲ್ ವೆಬ್ಸೈಟ್ ನಲ್ಲಿರುವಂತಹ ಅಂದರೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ನಲ್ಲಿರುವಂತಹ 46 ಪ್ರಶ್ನೆ ಪತ್ರಿಕೆಗಳ ಪೈಕಿ 32 ಪ್ರಶ್ನೆ ಪತ್ರಿಕೆಗಳನ್ನು ಆಲ್ರೆಡಿ ಸಾಲ್ವ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿರುವಂಥದ್ದು. ನೀವು ಅದನ್ನೆಲ್ಲ ಕೂಡ ರೆಫರ್ ಮಾಡ್ಕೋಬಹುದು. ಹಾಗಾದರೆ ಈ ಒಂದು ಕ್ಲಾಸ್ನಲ್ಲಿ ನಾವು ಗಣಿತದ 15 ಪ್ರಶ್ನೆಗಳು, ರೀಸನಿಂಗ್ನ 5 ಪ್ರಶ್ನೆಗಳು, ಅಂದರೆ ಒಟ್ಟಾರೆಯಾಗಿ 20ಕ್ಕೆ 20 ಪ್ರಶ್ನೆಗಳನ್ನು ನಾವು ಯಾವ ರೀತಿ ಎಕ್ಸಾಮ್ನಲ್ಲಿ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಯಾರು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಹಾಗಾದರೆ ಮೊದಲನೇ ಪ್ರಶ್ನೆ ಏನದ ನೋಡ್ತಾ ಹೋಗೋಣ. ಓಕೆ, ನೋಡ್ರಿ, 6 6 6 ಮತ್ತು 6ರ ಸರಾಸರಿ ಎಷ್ಟು? ನೋಡ್ರಿ, ಎಲ್ಲಾ ಸಂಖ್ಯೆಗಳು ಸೇಮ್ ಇದ್ದು ಅಂತಂದ್ರೆ ಸರಾಸರಿನೂ ಏನಾಗಿರ್ತದ? ಅದೇ ಸಂಖ್ಯೆ ಆಗಿರ್ತದ. ಹೌದೋ ಇಲ್ಲೋ? ಸಿಂಪಲ್ ಸೊಲ್ಯೂಷನ್. ಹಾಗಾದ್ರೆ ಇದರ ಉತ್ತರ ಏನಾಗಿರ್ತದಪ್ಪ? 6 ಇರುವಂತದ್ದು. ರೈಟ್. ಹಾಗಾದ್ರೆ 6 ಯಾವ ಆಪ್ಷನ್ ಅದ? ಆಪ್ಷನ್ 1 ಕರೆಕ್ಟ್ ಆದಂತ ಉತ್ತರ ಆಗಿರುವಂತದ್ದು. ರೈಟ್. ಎರಡನೆಯ ಪ್ರಶ್ನೆ, ಮೊದಲ 7 ಸಮಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಏನು ಅಂತ ಕೇಳಿದಾರೆ. ನೋಡ್ರಿ, ಸಮಸ್ವಾಭಾವಿಕ ಸಂಖ್ಯೆಗಳನ್ನ ಕೇಳಿದ್ರಂದ್ರೆ ಏನ್ ಮಾಡ್ಬೇಕು ಗೊತ್ತಾನ? ಇಲ್ಲಿ ಎಷ್ಟು ಸಂಖ್ಯೆ ಕೊಟ್ಟಿರ್ತಾರಲ್ಲ ಅದಕ್ಕೆ ಒಂದು ಕೂಡಿಸ್ಬಿಡ್ಬೇಕು. ಅದರದ್ದು ಏನಾಗಿರ್ತದ? ಸರಾಸರಿ ಆಗಿರ್ತದ. ಹಾಗಾದ್ರೆ 7 + 1 ಅಂತಂದ್ರೆ ಎಷ್ಟು? 8. ಸಿಂಪಲ್. ಯಾಕಂದ್ರೆ ಸಮಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಏನಪ್ಪ ಫಾರ್ಮುಲಾ? n+1. ಇದೇ ಏನಾಗಿರ್ತದ? ಅದರ ಉತ್ತರ ಆಗಿರ್ತದ. ಹಾಗಾದ್ರೆ ಇಲ್ಲಿ 7 ಸಮಸ್ವಾಭಾವಿಕ ಸಂಖ್ಯೆ ಕೊಟ್ರೆ 7 + 1 ಅಂದ್ರೆ 8. ಇಲ್ಲ ಅಂದ್ರೆ ನೀವು ಇನ್ನೊಂದು ರೀತಿ ಬೇಸಿಕ್ ಮೆಥಡ್ ಇಂದ ಮಾಡ್ಬೋದು. ಹೆಂಗ? ಸಮಸ್ವಾಭಾವಿಕ ಯಾವ ಬರ್ತಾವ? 2 4 6 8 10 12 14 ಅದ್ವಲ್ಲ? 1 2 3 4 5 6 7. ಹಾಗಾದ್ರೆ ಮಧ್ಯದಲ್ಲಿರುವಂತಹ ಸಂಖ್ಯೆನೇ ಏನಾಗಿರ್ತದ? ಸರಾಸರಿ ಆಗಿರ್ತದ. ನಿಮಗೆ ಇದು ಗೊತ್ತಿರಲಿಲ್ಲ ಅಂದ್ರೆ ಈ ರೀತಿನೂ ಕೂಡ ನೀವು ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ರೈಟ್. ನೆಕ್ಸ್ಟ್ ಕ್ವಶನ್, ವಾರ್ಷಿಕ 1% ಸರಳ ಬಡ್ಡಿ ದರದಲ್ಲಿ 1,000 ಮೊತ್ತಕ್ಕೆ 520 ರೂಪಾಯಿ ಬಡ್ಡಿ ಬರಲು ಎಷ್ಟು ವರ್ಷಗಳು ಬೇಕು ಅಂತ ಕೇಳಿದಾರೆ. ಇದನ್ನ ವಿತೌಟ್ ಫಾರ್ಮುಲಾನು ಮಾಡಬಹುದು, ವಿತ್ ಫಾರ್ಮುಲಾ ನೀವು ಅಂತೂ ಮಾಡೇ ಮಾಡ್ತೀರಿ. ವಿತೌಟ್ ಫಾರ್ಮುಲಾ ಡೈರೆಕ್ಟ್ ಹೆಂಗ್ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ, ತಿಳ್ಕೊರಿ. ನೋಡ್ರಿ, ಒಂದು ವರ್ಷಕ್ಕೆ 1%. 1% ಅಂದ್ರೆ ಎಷ್ಟು ರೂಪಾಯಿ? 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀರಿ. 1% ಅಂದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀರಿ. ಹಾಗಾದ್ರೆ 10 ರೂಪಾಯಿ ಬರಾಕ, 10 ರೂಪಾಯಿ ಬಡ್ಡಿ ಬರಾಕ ಎಷ್ಟು ವರ್ಷ ಬೇಕು? 1 ವರ್ಷ ಬೇಕು. 10 ರೂಪಾಯಿ ಬಡ್ಡಿ ಬರಾಕ 1 ವರ್ಷ ಬೇಕು. ಹಾಗಾದ್ರೆ 520 ರೂಪಾಯಿ ಬಡ್ಡಿ ಬರಾಕ ಎಷ್ಟು ವರ್ಷ ಬೇಕು? 0ಯಿಂದ 0 ಹೋಯ್ತು, 52 ಉಳಿತು. ಹಾಗಾದ್ರೆ ಡೈರೆಕ್ಟ್ ಆಗಿ ನಾವು ಇದ್ರ ಉತ್ತರವನ್ನ 52 ವರ್ಷಗಳು ಅಂತ ಹಾಕಬಹುದು. ಇದು ಡೈರೆಕ್ಟ್ ಮಾಡುವಂತಹ ಮೆಥಡ್. ಇಲ್ಲ ಫಾರ್ಮುಲಾ ಮುಖಾಂತರ ಮಾಡ್ತೀರಿ ಅಂತಂದ್ರೆ ನಿಮ್ ಫಾರ್ಮುಲಾ ಗೊತ್ತದ? PTR / 100 = ಸಿಂಪಲ್ ಇಂಟ್ರೆಸ್ಟ್. ಹೌದಾ? ಹಾಗಾದ್ರೆ ಅಸಲು ಎಷ್ಟು ಇರುವಂತದ್ದು? 1000 ರೂಪಾಯಿ. ಟೈಮ್ ಎಷ್ಟಿರುವಂತದ್ದು? ಗೊತ್ತಿಲ್ಲ ಟೈಮ್. ಬಡ್ಡಿ ದರ ಕೊಟ್ಟಿದಾರ 1% / 100 = ಬಡ್ಡಿ ಎಷ್ಟು ಬಂದದ? 52, ಮುಂದೆ ಒಂದು 0. ರೈಟ್. ಹಾಗಾದ್ರೆ 2 0 ಇಂದ 2 0 ಹೋಯ್ತು, ಈ 1 0 ಇಂದ ಈ 1 0 ಹೋಯ್ತು. ಟೈಮ್ ಮುಂದೆ ಎಷ್ಟದಪ್ಪ? ಇಲ್ಲಿ 52 ಅದ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರುವಂತದ್ದು. ರೈಟ್. ಎರಡು ಮೆಥಡ್ ಹೇಳಿದೀನಿ, ನಿಮ್ಗೆ ಯಾವ್ದು ಅನುಕೂಲ ಆಗ್ತದ ಅದನ್ನ ಫಾಲೋ ಅಪ್ ಮಾಡ್ರಿ. ಓಕೆ. ನೆಕ್ಸ್ಟ್ ಕ್ವಶನ್, ಒಂದು ಪೆನ್ನಿನ ಬೆಲೆ 250 ರೂಪಾಯಿ. ಇಂತಹ 65 ಪೆನ್ನಿನ ಬೆಲೆ ಎಷ್ಟು ಅಂತ ಕೇಳಿದಾರೆ. ಓಕೆ. ನೋಡ್ರಿ, ಪ್ರಶ್ನೆ ನೋಡಿದ ತಕ್ಷಣ ಒಂದು ಪೆನ್ನಿಗೆ 250 ಅಂದ್ರ 65 ಪೆನ್ನಿನ ಬೆಲೆ ಅಂದ್ರೆ ನಾವು ಗುಣಾಕಾರ ಮಾಡ್ಬೇಕು. ಹೌದಿಲ್ಲ? ಹಾಗಾದ್ರೆ ಯಾವುದೇ ಸಂಖ್ಯೆಯ ಕೊನೆಯಲ್ಲಿ 0 ಇತ್ತಂದ್ರ ಗುಣಾಕಾರ ಮಾಡಿದ ಮೇಲೂ ಕೂಡ ಲಾಸ್ಟ್ಗೆ ಏನ್ ಬರಬೇಕು? 0 ಬರಬೇಕು. ಹಾಗಾದ್ರೆ ಲಾಸ್ಟ್ಗೆ 0 ಇದು ಒಂದ ಆಪ್ಷನ್ ಒಳಗೈತಿ. ನಾವು ಪೂರ್ತಿ ಗುಣಾಕಾರ ಮಾಡಿ ನಮ್ಮ ಟೈಮನ್ನ ಯಾಕೆ ವೇಸ್ಟ್ ಮಾಡಬೇಕು? ಹೌದೋ ಇಲ್ಲೋ? ರೈಟ್. ಸಿಂಪಲ್. ನೋಡ್ರಿ, 250 × 65 ಅಂದ್ರೆ ಲಾಸ್ಟ್ಗೆ 0 ಬರಬೇಕು. ಹೌದಲ್ಲ? ರೈಟ್. ಮುಗಿದ ಹೋದ್ ಲೆಕ್ಕ. ನಾವು ಪೂರ್ತಿ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ನೀವು ಪೂರ್ತಿ ಗುಣಾಕಾರ ಮಾಡ್ರು ಹಾಗೂ ಇಷ್ಟ ಬರ್ತದೆ. ಓಕೆ. ರೈಟ್. ನೆಕ್ಸ್ಟ್, 32 ಮತ್ತು 10ರ ಮ ಸ ಅ ಕಂಡಿಡಿ. ಅಂದ್ರೆ ಮ ಸ ಅ ಅಂದ್ರೆ ಏನು? ಇವು ಎರಡೂನು ಭಾಗ ಹೊಡೆಯುವಂತ ದೊಡ್ಡ ಸಂಖ್ಯೆ. ಹಾಗಾದ್ರೆ 7 ಏನಾರ ಇದನ್ನ ಭಾಗ ಹೊಡಿತೈತನ? ಇಲ್ಲ. 9 ಹೊಡೆಯಂಗಿಲ್ಲ, 6 ಹೊಡೆಯಂಗಿಲ್ಲ. ಹಾಗಾದ್ರೆ ಎರಡೂನು ಭಾಗ ಹೊಡೆಯುವಂತ ಒಂದೇ ಒಂದು ಸಂಖ್ಯೆ ಇತ್ತು, ಯಾವುದು? 2. ಇಷ್ಟ ಇದರ ಉತ್ತರ. ಇಲ್ಲ ನೀವು ಬೇಸಿಕ್ ಇಂದ ಮಾಡ್ತೀರಿ ಅಂದ್ರೆ 32 10 ಎರಡೂದ್ರಾಗ ಕಾಮನ್ ಇದ್ದದ್ದು ಯಾವುದು? 2. 2 16ಲೆ, 2 5ಲೆ. ಇವು ಎರಡೂದ್ರಾಗ ಏನಾರ ಕಾಮನ್ ಐತಿ? ಏನು ಕಾಮನ್ ಇಲ್ಲ ಅಂತಂದ್ರ ಹಾಗಾದ್ರೆ ಇದ್ರದ ಮ ಸ ಅ ಏನದ? 2 ಇರುವಂತದ್ದು. ರೈಟ್.
ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿಂಪ್ಲಿಫಿಕೇಶನ್ ಕ್ವಶನ್ ಕೊಟ್ಟಿದ್ರೆ ನೋಡ್ರಿ, ಎಲ್ಲಾ ಬೇರೆ ಬೇರೆ ಸಂಖ್ಯೆದ ಕೊನೆಯಲ್ಲಿ. ಅದಕ್ಕೆ ನಾವು ಏನ್ ಮಾಡೋದು, ಕೊನೆಯ ಸಂಖ್ಯೆಯನ್ನ ಮಾತ್ರ ಚೆಕ್ ಮಾಡೋದು. ನೋಡ್ರಿ, 7ರಾಗ 2 ಹೋದ್ರ 5, 5 ಪ್ಲಸ್ 6 ಅಂದ್ರ 11. ಲಾಸ್ಟಕ್ಕೆ ಏನ್ ಬರ್ಬೇಕು, 1 ಬರ್ಬೇಕು. ಲಾಸ್ಟಕ್ಕೆ 1 ಯಾವ ಆಪ್ಷನ್ ಒಳಗೈತಿ ನೋಡ್ರಿ, ಆಪ್ಷನ್ 1 ಇದೇ ಕರೆಕ್ಟ್ ಆನ್ಸರ್. ನಾವು ಪೂರ್ತಿ ಎಲ್ಲ ಕೂಡಿಸೋದು ಕಳೆದು ಮಾಡೋ ಅವಶ್ಯಕತೆ ಇಲ್ಲ. ಕೊನೆಯ ಸಂಖ್ಯೆಯನ್ನ ಮಾತ್ರ ನೋಡ್ರಿ ಆನ್ಸರ್ ಅನ್ನ ಹಾಕ್ಬಿಡ್ರಿ. ರೈಟ್. ನೆಕ್ಸ್ಟ್ ಇದ್ರದ್ದು ಸಿಂಪ್ಲಿಫಿಕೇಶನ್ ಕ್ವಶನ್ ಬಂತು ನೋಡ್ರಿ. ಏನ ಅಂಡರ್ ರೂಟ್ 9 ಅಂದ್ರೆ ಎಷ್ಟಪ್ಪ, 3. ಅಂಡರ್ ರೂಟ್ 25 ಅಂದ್ರೆ ಎಷ್ಟು, 5. ಅಂಡರ್ ರೂಟ್ 16 ಅಂದ್ರೆ ಎಷ್ಟು, 4. ಮೈನಸ್ ಅಂಡರ್ ರೂಟ್ 49 ಅಂದ್ರೆ 7. ರೈಟ್. 5 3 8, 8 4 12. 12ರಾಗ 7 ಕಳೆದ್ರೆ ಎಷ್ಟು ಬರ್ತದಪ್ಪ, 5 ಬರ್ತದ. ಹಾಗಾದ್ರೆ ಯಾವ್ದು ಕರೆಕ್ಟ್ ಆನ್ಸರ್, ಆಪ್ಷನ್ 2, 5 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ 764 ಶೇಕಡಾದ ದಶಮಾಂಶ ಮೌಲ್ಯ ಎಷ್ಟು. ಶೇಕಡ ಅಂದ್ರೆ ಏನು, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡೋದಪ್ಪ. ಇದ್ರ ಉತ್ತರ ಆಗಿರ್ತದ. ಹಾಗಾದ್ರೆ ಯಾವ್ದು ಕರೆಕ್ಟ್ ಆನ್ಸರ್, ಆಪ್ಷನ್ 1 ಸರಿಯಾದ ಉತ್ತರ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ 764 ಶೇಕಡ ಅಂದ್ರೆ ಏನು, ಭಾಗಿಸು 100. ಕೆಳಗೆ 2 0 ಅದಾವಂದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀರಿ. ಇದ್ರ ಉತ್ತರ ಆಗಿರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್, ಒಂದು ಚೀಲದಲ್ಲಿ 620 ಹಸಿರು ಮತ್ತು ಕೆಂಪು ಚೆಂಡುಗಳಲ್ಲಿ 65% ಹಸಿರು ಚೆಂಡುಗಳಿವೆ. ಚೀಲದಲ್ಲಿರುವ ಕೆಂಪು ಚೆಂಡುಗಳ ಸಂಖ್ಯೆ. 65% ಹಸಿರು ಚೆಂಡಿದ್ರೆ ಉಳಿದದ್ದು 35% ಯಾವಿರ್ತಾವಪ್ಪ, ಕೆಂಪು ಚೆಂಡುಗಳಿರ್ತಾವ. ಹೌದಲ್ಲ. ಹಾಗಾದ್ರೆ 620 ಟೋಟಲ್ ಚೆಂಡಿದ್ದು ಅದ್ರೊಳಗೆ 35% ಯಾವ ಚೆಂಡಿರ್ತಾವು, ಕೆಂಪು ಚೆಂಡಿರ್ತಾವ. ನಾವು ಅದನ್ನ ಕಂಡುಹಿಡಿಬೇಕು. ಅದಕ್ಕೆ 35% ತಗೋತೀವಿ. 0 ಇಂದ 0 ಹೋತು. 5 2 10, 5 7 35, 2 3 6, 2 1 2. ಹಾಗಾದ್ರೆ 7 1 7. ಲಾಸ್ಟಿಗೆ ಏನ್ ಬರಬೇಕು, 7 ಬರಬೇಕು. ಪೂರ್ತಿ ಗುಣಾಕಾರ ಮಾಡಿದ್ರು ಇದೇ ಬರ್ತದ. ಬಟ್ ನಾವು ಪೂರ್ತಿ ಯಾಕೆ ಗುಣಾಕಾರ ಮಾಡಿ ಟೈಮ್ ಅನ್ನ ವೇಸ್ಟ್ ಮಾಡಬೇಕು. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್, 81 ಮತ್ತು 33ರ ಅನುಪಾತವನ್ನು ಕನಿಷ್ಠ ರೂಪಕ್ಕೆ ತೆಗೆದುಕೊಂಡು ಬರ್ರಿ ಅಂತ ಹೇಳ್ಯಾರ. ಹಾಗಾದ್ರೆ ಕಡ್ತಾ ಹೊಡಿಬೇಕು. ಯಾತ್ರಿಂದ ಹೋಗತಿ, 3 11 3 2 6, 3 7 21. ಹಾಗಾದ್ರೆ ಎಷ್ಟು ಬಂತ, 27 ಅನುಪಾತ 11 ಬಂತು. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು, ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್, ಎ ಮತ್ತು ಬಿ 2 ವರ್ಷಗಳ ಅವಧಿಗೆ 2400 ರೂಪಾಯಿ ಮತ್ತು 800 ರೂಪಾಯಿ ಹೂಡಿಕೆ ಮಾಡಿದರು. 2 ವರ್ಷಗಳ ನಂತರ ಅವರು 4800 ರೂಪಾಯಿ ಗಳಿಸಿದ್ರು. ಈ ಗಳಿಕೆಯಲ್ಲಿ ಬಿನ ಪಾಲು ಎಷ್ಟು ಅಂತ ಕೇಳಿದ್ರು. ನೋಡ್ರಿ, ಏನೂ 2 ವರ್ಷ ಹಾಕ್ಯಾನ, ಬಿನೂ 2 ವರ್ಷ ಹಾಕ್ಯಾನ. ಅಂದ್ರೆ ನಮಗೆ ವರ್ಷದ ಬಗ್ಗೆ ಏನೂ ಚೇಂಜ್ ಆಗಂಗಿಲ್ಲ. ನಾವೀಗ ಏನ್ ಮಾಡ್ಬೇಕು, ಅದ್ರ ಬಗ್ಗೆ ಫೋಕಸ್ ಮಾಡ್ಬೇಕು. ಕೇವಲ ಎಷ್ಟು ರೂಪಾಯಿ ಹೂಡಿಕೆ ಮಾಡಿದಾರೆ ಅದನ್ನಷ್ಟ ತಗೋಬೇಕು. ಅದನ್ನು ಅನುಪಾತದೊಳಗೆ ತಗೊಂಡ್ಬಿಡ್ರಿ. 2 0 ಇಂದ 2 0 ಹೋತು. 8 1 8, 8 3 24. ಹಾಗಾದ್ರೆ ಎ 3 ರೂಪಾಯಿ ಇನ್ವೆಸ್ಟ್ ಮಾಡ್ಯಾನು, ಬಿ 1 ರೂಪಾಯಿ ಇನ್ವೆಸ್ಟ್ ಮಾಡ್ಯಾನ. ಟೈಮ್ ಎರಡೂ ಸೇಮ್ ಇನ್ವೆಸ್ಟ್ ಮಾಡ್ಯಾರ ಅಂತಂದ್ರೆ ಅದನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆ. ಓವರ್ ಆಲ್ ಎರಡೂ ಕೂಡಿ ಎಷ್ಟು ರೂಪಾಯಿ ಇನ್ವೆಸ್ಟ್ ಆಗೈತಿ, 4 ರೂಪಾಯಿ. 3 ರೂಪಾಯಿ ಎ, 1 ರೂಪಾಯಿ ಬಿ. ಹಂಗಾರೆ ಟೋಟಲ್ 4 ರೂಪಾಯಿ ಇನ್ವೆಸ್ಟ್ಮೆಂಟು. ಆದ್ರೆ ಆಕ್ಚುಲಿ ಬಂದದ್ದಂತ ಲಾಭ ಎಷ್ಟು, 4800 ರೂಪಾಯಿ. ಯಾರ್ದು ಕಂಡುಹಿಡಿಬೇಕು, ಬಿನ ಪಾಲು. ಅಂದ್ರ 1 ಅಂದ್ರ ಎಷ್ಟು ಅಂತ ಕಂಡುಹಿಡಿಬೇಕು. 4 1 4, 4 2 8, ಮುಂದೆ 2 0 ಅಂತಂದ್ರೆ ಎಷ್ಟು ಬಂತು, 1200 ಬರ್ತದೆ. 1200 ಯಾವ ಆಪ್ಷನ್ ಕಾಣಿಸತಿ, ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, ಒಬ್ಬ ವ್ಯಕ್ತಿಯು 36 ಮೀಟರ್ ಪರ್ ಸೆಕೆಂಡಿನ ವೇಗದಲ್ಲಿ 21 ಸೆಕೆಂಡುಗಳಲ್ಲಿ ಕ್ರಮಿಸಿದ ದೂರ ಎಷ್ಟು. 1 ಸೆಕೆಂಡಿಗೆ 36 ಮೀಟರ್ ಹೋಗ್ತಾನವ. ಹಾಗಾದ್ರೆ 21 ಸೆಕೆಂಡಿಗೆ ಎಷ್ಟು ಹೋಗ್ಕಾನು ಅಂತ ಕಂಡುಹಿಡಿಬೇಕು ನಾವು. ನೋಡ್ರಿ, ಲಾಸ್ಟ್ನೇ ದಟ್ಟ ಚೆಕ್ ಮಾಡೋದು. 6 1 6, ಲಾಸ್ಟಕ್ಕೆ 6 ಬರ್ಬೇಕು. ಲಾಸ್ಟಕ್ಕೆ 6 ಯಾವ ಆಪ್ಷನ್ ಒಳಗೈತಿ ನೋಡ್ರಿ, ಲಾಸ್ಟಕ್ಕೆ 6 ಆಪ್ಷನ್ 1 ಐತಿ. ಅದೇ ಕರೆಕ್ಟ್ ಆದಂತ ಉತ್ತರ ಆಗಿರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್, ಸಿಂಪ್ಲಿಫಿಕೇಶನ್ ಕ್ವಶನ್ ಅದ ನೋಡ್ರಿ. ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಐತಿ. ಹಾಗಾದ್ರೆ ಈ ರೀತಿ ಕೊಟ್ಟಾಗ ಏನ್ ಮಾಡಬೇಕು, ಒಂದು ಡೈರೆಕ್ಟ್ ಮೆಥಡ್ ಅದ. ಆ ಡೈರೆಕ್ಟ್ ಮೆಥಡ್ ಅನ್ನ ಹೇಳೋಕ್ಕಿಂತ ಮುಂಚೆ ಅದು ಎಲ್ಲಿಂದ ಬಂತು ಅನ್ನೋದನ್ನ ತಿಳ್ಕೊರಿ. ಓಕೆ. ಹಾಗಾದ್ರೆ ನಾ ಈಗ ಇದನ್ನ ಅನ್ಕೋತೀನಿ, a ಮೈನಸ್ ಬಿ ಸ್ಕ್ವೇರ್. ಓಕೆ, a ಮೈನಸ್ ಬಿ ಹೋಲ್ ಸ್ಕ್ವೇರ್. ಓಕೆ, ಇದ್ರದ್ದು ಏನ್ ಬರ್ತದೆ ನನಗೆ ಹೇಳ್ರಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಹೌದಲ್ಲ. ರೈಟ್. ಹಾಗಾದ್ರೆ ಇದ್ರದ್ದು ಏನ್ ಬರ್ತದೆ ಹೇಳ್ರಿ ನಂಗೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಇದ್ರದ್ದು ಏನ್ ಬರ್ತೈತಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಹೌದಾ. ಈಗ ಇದ್ರೊಳಗ
ಇದ್ರೊಳಗ ಈ ಮೇಲಿಂದ್ರೊಳಗ ಕೆಳಗಿಂದನ್ನ ಕಳಿಬೇಕು. ನಾವು ಏನ್ ಮಾಡ್ಬೇಕು? ಕಳಿಬೇಕು. ಹಾಗಾದ್ರೆ ಕಳಿಬೇಕಂದ್ರೆ ಇದು ಎಲ್ಲ ಏನಾಗ್ತಾವು? ಪ್ಲಸ್ ಇದ್ದುದು ಮೈನಸ್ ಹಾಕವು, ಮೈನಸ್ ಇದ್ದುದು ಪ್ಲಸ್ ಆಗಿ ಕಳಿಬೇಕು. ಹೌದಾ? ಹಾಗಾದ್ರೆ ಎ ಸ್ಕ್ವೇರ್ ಇಂದ ಎ ಸ್ಕ್ವೇರ್ ಹೋತು, ಬಿ ಸ್ಕ್ವೇರ್ ಇಂದ ಬಿ ಸ್ಕ್ವೇರ್ ಹೋತು, ಮೈನಸ್ ಮೈನಸ್ ಇದ್ರೆ ಏನ್ ಮಾಡ್ಬೇಕು? ಇದನ್ನ ಪ್ಲಸ್ ಮಾಡ್ಬೇಕು. 4ab ಮೈನಸ್ ಇರೋದ್ರಿಂದ ಇಲ್ಲಿ ಏನ್ ಬರ್ತದೆ? -4ab. ನೋಡ್ರಿ, ಈ ರೀತಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಕೊಟ್ಟಿದ್ರಂತಂದ್ರೆ ನೀವು ಏನೂ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ -4 ಗುಣಿಸು -4 ಒಂದು ನಿಮಿಷ ತಡ್ರಿ, ಗುಣಿಸು ಎ ಬೆಲೆ ಎಷ್ಟು? 5x. -4 ಗುಣಿಸು 5x ಇಂಟು 2y. ಇಷ್ಟು ಮಾಡ್ರೆ ಮುಗೀತು. 5 2 10, 14 40, ಮೈನಸ್ ಇರೋದ್ರಿಂದ ಮೈನಸ್, ಇಲ್ಲಿ xy. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಅದ? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ರೈಟ್? ಏನಾದರೂ ಡಿಫಿಕಲ್ಟಿ ಇದ್ರೊಳಗೆ? ಏನು ಡಿಫಿಕಲ್ಟಿ ಇಲ್ಲ ಅಂತ ಅನ್ಕೋತೀನಿ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ಒಳ್ಳೆ ಕ್ವಶನ್ ಅದ. ಏನು ಹೇಳಿದಾರೆ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸಿ ಎಂಬುದು ಓ ಕೇಂದ್ರವಿರುವ ವೃತ್ತವಾಗಿರಲಿ. ಓಕೆ, ಈ ಸಿ ಅನ್ನುವಂಥದ್ದು ಏನಪ್ಪಾ ಅಂತಂದ್ರ ಒಂದು ವೃತ್ತ. ಅದು ಏನನ್ನ ಹೊಂದೈತಿ? ಓ ಅನ್ನುವಂಥ ಒಂದು ಕೇಂದ್ರವನ್ನ ಹೊಂದಿದೆ. ಓಕೆ, ಇಲ್ಲಿ ಓ ಅನ್ನುವಂಥ ಒಂದು ಕೇಂದ್ರವನ್ನ ಹೊಂದಿತ್ತು. ಒಂದು ನಿಮಿಷ ತಡ್ರಿ. ಇದು ಓ ಅನ್ನುವಂಥ ಕೇಂದ್ರವನ್ನ ಹೊಂದಿದೆ. ಓಕೆ, ಎ ಬಿ ಒಂದು ಸಿ ಮೇಲಿನ ಲಘು ಛಾಪವಾಗಿರಲಿ ಅಂತ ಹೇಳ್ತಾರೆ. ಅಂದ್ರೆ ಸಣ್ಣ ಆರ್ಕ್ ಯಾವುದು? ಎ ಬಿ ಅನ್ನುವಂಥದ್ದು. ಓಕೆ, ಹಾಗಾದ್ರೆ ಇಲ್ಲೊಂದು ಲೈನ್ ಅನ್ನು ಎಳೆಯೋಣ. ಈ ಲೈನ್ ಏನ್ ಮಾಡ್ತದಪ್ಪ ಅಂತಂದ್ರ ಇದು ಒಂದು ಸಣ್ಣ ಎ ಬಿ ಅನ್ನುವಂಥ ಒಂದು ಆರ್ಕ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಇದು ಏನಿದೆ ಕಾಣಿಸೋದಿಲ್ಲ, ಇದು ಚಿಕ್ಕದು. ಇದು ಈ ಕಡೆ ಸೈಡ್ ಏನೈತಲ್ಲ, ಇದು ದೊಡ್ಡ ಛಾಪ. ಓಕೆ, ರೈಟ್. ಹಾಗಾದ್ರೆ ಮುಂದೇನದ? ಪಿ ಎಂಬುದು ಎ ಬಿ ಮೇಲಿನ ಒಂದು ಬಿಂದು. ಪಿ ಅನ್ನುವಂಥದ್ದು ಒಂದದ, ಅದು ಎ ಬಿ ಮೇಲಿನ ಒಂದು ಬಿಂದು. ಎಲ್ಲಿ ಬೇಕಲ್ಲಿ ತೋರಿ ನೀವು ನಡೀತದ. ಓಕೆ, ಕ್ಯೂ ಎಂಬುದು ಎ ಬಿಯ ದೀರ್ಘ ಚಾಪ, ಅಂದ್ರೆ ದೊಡ್ಡ ಚಾಪದ ಮೇಲಿನ ಒಂದು ಬಿಂದು. ಕ್ಯೂ ದೊಡ್ಡ ಚಾಪ, ಎ ಬಿ ಮ್ಯಾಗಿಂದು ಒಂದು ಬಿಂದು. ಇದು ಯಾವ್ದು? ಕ್ಯೂ. ಓಕೆ, ಚಾಪ ಎ ಬಿಯು ಓನಲ್ಲಿ 126 ಡಿಗ್ರಿ ಉಂಟು ಮಾಡಿದರೆ, ಚಾಪ ಎ ಬಿ ಇದೇನು ಎ ಬಿ ಐತ್ಲಾ, ಇದು ಓನಲ್ಲಿ 126 ಡಿಗ್ರಿ ಉಂಟು ಮಾಡ್ತದೆ ಅಂತ ಹೇಳ್ತಾರೆ. ಅಂದ್ರ ಇದರ ಅರ್ಥ ಏನಪ್ಪಾ ಅಂತಂದ್ರ ಇಲ್ಲಿಂದ ಇಲ್ಲಿಗೆ, ಆಮೇಲೆ ಇಲ್ಲಿಂದ ಇಲ್ಲಿಗೆ ಎ ಬಿ ಎ ಓನಲ್ಲಿ ಇಲ್ಲಿ ಎಷ್ಟು ಡಿಗ್ರಿ ಉಂಟು ಮಾಡ್ತಂತ ಹೇಳ್ತಾರೆ ಅವರು? 126 ಡಿಗ್ರಿ ಉಂಟು ಮಾಡ್ತಂತ ಹೇಳ್ತಾರೆ. ಎ ಬಿ ಚಾಪ ಎ ಬಿಯು ಓನಲ್ಲಿ 126 ಡಿಗ್ರಿ ಉಂಟು ಮಾಡ್ತಾರೆ. ಹಾಗಾದ್ರೆ ಎ ಪಿ ಬಿ ಅನ್ನು ಕಂಡಿಡಿ. ಎ ಪಿ ಬಿ ಇದನ್ನು ಕಂಡುಹಿಡಿಬೇಕು ಅಂತ ಹೇಳ್ತಾ ಇದಾರೆ. ಓಕೆ, ಹಾಗಾದ್ರೆ ಯಾವ ರೀತಿ ಕಂಡುಹಿಡಿಬೇಕು ನೋಡು ಅಂತ ಹೇಳ್ರಿ, ಹೇಳ್ತೀನಿ ನಿಮ್ಗ. ಇಲ್ಲಿ ನೋಡ್ರಿ, ನಾವು ಏನ್ ಕಂಡುಹಿಡಿಬೇಕೀಗ? ಇಲ್ಲಿಂದ ಇಲ್ಲಿಗೆ, ಆಮೇಲೆ ಇಲ್ಲಿಂದ ಇಲ್ಲಿಗೆ ಈ ಕೋನವನ್ನ ನಾವು ಕಂಡುಹಿಡಿಬೇಕು. ಇಲ್ಲಿ ಏನೈತ್ಲ ಇದು? ಈ ಕೋನವನ್ನ ನಾವೇನ್ ಮಾಡ್ಬೇಕು? ಕಂಡುಹಿಡಿಬೇಕು. ಹಾಗಾದ್ರೆ ಯಾವ ರೀತಿ ಕಂಡುಹಿಡಿತೀರಿ ನೋಡ್ರಿ. ನಮಗೆಲ್ಲರಿಗೂ ಇದು ಒಂದು ಅಂತರ್ ತ್ರಿಜ್ಯ ಒಳಗ, ಇಲ್ಲಿ ನೋಡ್ರಿ, ನಮಗ್ ಗೊತ್ತಿರುವಂತ ನಿಯಮ ಇದು. ಇದು ಎಷ್ಟು ಇರ್ತೈತಲ್ಲ, ಇಲ್ಲಿ ನೋಡ್ರಿ, ಈ ಕೋಣ ಎಷ್ಟಿರ್ತತಿ? ಇದೇನಿರ್ತತಿ? ಇದ್ರ ಅರ್ಧ ಇರ್ತತಿ. ಇದ್ರ ಅರ್ಧ ಅಂದ್ರೆ ಎಷ್ಟಾಯ್ತು? 63 ಡಿಗ್ರಿ. ಹಾಗಾದ್ರೆ ಇದು ಅಂತರ್ ಚತುರ್ಭುಜ ಇರೋದ್ರಿಂದ ಈ ಕೋಣ ಮತ್ತು ಈ ಕೋಣ ಎರಡೂ ಕೋಣಗಳ ಮೊತ್ತ ಎಷ್ಟಾಗ್ಬೇಕಪ್ಪ? 180 ಡಿಗ್ರಿ ಆಗ್ಬೇಕು. ಈಗಾದ್ರೆ ಇದು 63 ಡಿಗ್ರಿ ಐತಂದ್ರ ಇದಕ್ಕೆ ಎಷ್ಟು ಕೂಡಿಸಿದ್ರೆ ಇದು 180 ಡಿಗ್ರಿ ಆಕತಿ. ಇದು ಕೂಡಿ 180 ಡಿಗ್ರಿ ಆಗ್ಬೇಕು. ಹಾಗಾದ್ರೆ 180 63 ಕಳೆದ್ರೆ ಎಷ್ಟು ಬರ್ತತಿ? 117 ಡಿಗ್ರಿ ಬರ್ತದ. ನಿಮಗೆ ಪ್ರತಿಯೊಂದು ಪಾಯಿಂಟ್ ಅನ್ನ ನಾನು ಚಿತ್ರ ತೆಗೆದ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿನಂತ ಅನ್ಕೋತೀನಿ. ಓಕೆ, ಹೋಪ್ ನಿಮ್ಮೆಲ್ಲರಿಗೂ ಅರ್ಥ ಆಗೈತೆ ಅಂತ ಅನ್ಕೋತೀನಿ. ಈ ಕೋಣ ಮತ್ತು ಈ ಕೋಣ 126 ಇದ್ರೆ ಇದು ಎಷ್ಟಿರ್ತತಿ? ಅರ್ಧ ಇರ್ತದ. ಓಕೆ, ಹಾಗಾದ್ರೆ ಈ ಕೋಣದ ಮೊತ್ತ ಎಷ್ಟಿರ್ಬೇಕು? 180 ಡಿಗ್ರಿ ಇರಬೇಕು. ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ರೆ ಸಾಕು. ರೈಟ್? ಎರಡು ಲಂಬ ರೇಖೆಗಳ ನಡುವಿನ ಕೋಣ ಎಷ್ಟಿರ್ತದಪ್ಪ? 90 ಡಿಗ್ರಿ ಇರ್ತದ. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂಥದ್ದು. ರೈಟ್? ನೆಕ್ಸ್ಟ್ ಕ್ವಶನ್. ಹಾಗಾದ್ರೆ ಎಲ್ಲಾ 15 ಗಣಿತ ಪ್ರಶ್ನೆಗಳು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಹಾಗಾದ್ರೆ ಇನ್ನು ಮುಂದೆ ರೀಸನಿಂಗ್ ನ ಪ್ರಶ್ನೆಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನೋಡೋಣ. ಎಲ್ಲಾ ಪ್ರಶ್ನೆ ಅರ್ಥ ಆಗತ್ತಿದ್ರ ಆದಷ್ಟು ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಓಕೆ, ರೈಟ್. FONT ಅನ್ನ 2137 ಎಂದು ಗುರುತಿಸಲಾಗಿದೆ. FOND ಅನ್ನ 7351 ಎಂದು ಗುರುತಿಸಲಾಗಿದೆ. ಹಾಗಾದ್ರೆ ಡಿ ಯ ಸಂಕೇತವೇನು ಅಂತ ಕೇಳಿದ್ರೆ ನೋಡ್ರಿ, FON ಎರಡೂದ್ರ ಕಾಮನ್ ಐತಿ. ಹೌದಾ? ಹಾಗಾದ್ರೆ ಇದ್ರೊಳಗೆ ಡಿ 1 ಸಪ್ರೇಟ್ ಐತಿ, ಇದ್ರೊಳಗೆ T1 ಸಪ್ರೇಟ್ ಐತಿ.
ಹಾಗಾದ್ರೆ ಸಪರೇಟ್ ಇದ್ದದ್ದನ್ನು ಮಾತ್ರ ನಾವು ಕಂಡು ಹಿಡ್ಕೋಬೇಕು. ಎರಡೂ ಕಡೆ ಇದ್ದದ್ದನ್ನು ತೆಗೆದು ಬಿಡೋಣ. ನೋಡ್ರಿ 7 ಇಲ್ಲೂ ಐತಿ, 7 ಇಲ್ಲೂ ಐತಿ, 3 ಇಲ್ಲೂ ಐತಿ, 3 ಇಲ್ಲೂ ಐತಿ, 1 ಇಲ್ಲೂ ಐತಿ, 1 ಇಲ್ಲೂ ಐತಿ. ಹಾಗಾದ್ರೆ ಕಾಮನ್ ಇದ್ದದ್ದು ಎಲ್ಲ ಹೋದು. ಇಲ್ಲಿ ನೋಡ್ರಿ, ಈಗ ಟಿ ಅಂದ್ರ 2, ಡಿ ಅಂದ್ರ 5. ಹಾಗಾದ್ರೆ 5 ಯಾವ ಆಪ್ಷನ್ ಕಾಣಿಸ್ತೈತಿ? ಆಪ್ಷನ್ 1 ಕಾಣಿಸ್ತಾ ಇದೆ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಇದನ್ನ ಮ್ಯಾಗಿಂದ ಎಲ್ಲ ಬಿಟ್ಬಿಡ್ರಿ, ತಲೆನೂ ಓದಕ್ ಹೋಗ್ಬೇಡ್ರಿ. ಓಕೆ. ನೀಡಿರುವ ಸರಣಿಯಲ್ಲಿ ಎಡದಿಂದ 7ನೇ ಅಕ್ಷರ ಯಾವುದು? ಎಡಗಡೆಯಿಂದ 7ನೇ ಅಕ್ಷರ 1 2 3 4 5 6 7. 7ನೇ ಅಕ್ಷರ ಯಾವ್ದೈತಪ್ಪ? ಕೆ ಇರುವಂತದ್ದು. ಹಾಗಾದ್ರೆ ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್. ಪೂರ್ವಕ್ಕೆ ಮುಖ ಮಾಡಿರುವ 40 ಜನರ ಸಾಲಿನಲ್ಲಿ ದೀಪಕ್ ಬಲ ತುದಿಯಿಂದ 29ನೇ ಸ್ಥಾನದಲ್ಲಿದ್ದಾನೆ. ಎಡ ತುದಿಯಿಂದ ಅವನ ಸ್ಥಾನ ಎಷ್ಟು ಅಂತ ಕೇಳಿದಾರೆ. ನೋಡ್ರಿ, ಇಲ್ಲಿ ರ್ಯಾಂಕ್ ಕೇಳಿರುವಂತದ್ದು. ರ್ಯಾಂಕ್ ಕೇಳ್ಯಾರಂದ್ರೆ ಏನ್ ಮಾಡ್ಬೇಕು? ಜನರಿಗೆ ಒಂದನ್ನ ಕೂಡಿಸ್ಬೇಕು. ಅದ ಒಂದ್ ವೇಳೆ ಜನರು ಕೇಳಿದ್ರೆ ರ್ಯಾಂಕ್ ಇಂದ ಒಂದನ್ನ ಕಳಿಬೇಕು. ಈಗ ಏನ್ ಕೇಳಿದ್ರು? ರ್ಯಾಂಕ್ ಕೇಳ್ಯಾರಂದ್ರ ಜನರಿಗೆ ಒಂದನ್ನ ಕೂಡಿಸೋಣ. 40 + 1 ಅಂದ್ರ 41. ಅದ್ರೊಳಗ ಬಲ ತುದಿಯನ್ನ ಕಳೆದು ಬಿಡ್ರಿ, ಎಡ ತುದಿಯಿಂದ ನಮಗೇನ್ ಸಿಗ್ತದ? ರ್ಯಾಂಕ್ ಸಿಕ್ ಬಿಡ್ತದ. ಹಾಗಾದ್ರೆ 2 ಬಂತು, 12 ಬಂತು. ಕಳೆದು ಬಿಟ್ರೆ ಎಷ್ಟು ಬಂತಪ್ಪ? 12ನೇ ರ್ಯಾಂಕ್. ಎಲ್ಲಿಂದ? ಎಡ ತುದಿಯಿಂದ. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದನ್ನ ಡಿಕ್ಷನರಿ ಒಳಗೆ ಜೋಡಿಸ್ಬೇಕು. ಎ ಅಂದ್ರ 1, ಎಚ್ ಅಂದ್ರ 8, ಜೆ ಅಂದ್ರ 10, ಎಲ್ ಅಂದ್ರ 12. 1 2 3 4 ಅವರ ಆಲ್ರೆಡಿ ಜೋಡಿಸಿಟ್ಟಾರು. ಹಾಗಾದ್ರೆ 1 2 3 4 ಯಾವ ಆಪ್ಷನ್ ಕಾಣಿಸ್ತದೆ ನಮಗ? ಆಪ್ಷನ್ 1 ಕಾಣಿಸ್ತಾ ಇದೆ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ರೈಟ್. ಇದು ಕ್ವಶನ್ ಸ್ವಲ್ಪ ಏನಾಗ್ಯದ, ಅರ್ಧ ಆಗ್ಯದ. ಈ ಕ್ವಶನ್ ಅನ್ನ ಕರೆಕ್ಟ್ ಮಾಡೋಣ ಮೊದ್ಲಿಕ್ಕೆ. ಓಕೆ, 1 ನಿಮಿಷ. ಇದು ಪ್ಲಸ್ ಅಂದ್ರ ಮೈನಸ್, ಮೈನಸ್ ಅಂದ್ರ ಗುಣಾಕಾರ ಆಗ್ಬೇಕು. ಓಕೆ, ಇಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊರಿ. ಪ್ರಶ್ನೆ ಏನೈತಪ್ಪ ಅಂದ್ರೆ ಇದು 15 + 6 - 2. ಓಕೆ, ಹಾಗಾದ್ರೆ ಈ ಪ್ರಶ್ನೆಯನ್ನ ನಾವು ಸಾಲ್ವ್ ಮಾಡಬೇಕು. ಪ್ಲಸ್ ಅಂದ್ರೆ ಏನು? ಮೈನಸ್. ಹಾಗಾದ್ರೆ 15 - 6. ಮೈನಸ್ ಅಂದ್ರೆ ಏನು? ಗುಣಾಕಾರ. ಗುಣಾಕಾರ 2 ಆತ್. ಹೌದಾ? 6 2 12. ಫಸ್ಟ್ ಗುಣಾಕಾರ ಮಾಡ್ಬೇಕಲ್ಲ. 6 2 12. 15ರಾಗ 12 ಕಳೆದ್ರೆ ಎಷ್ಟು ಬಂತಪ್ಪ? 3 ಬಂತು. ಇದೇ ಸರಿಯಾದ ಉತ್ತರ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು 20 ಪ್ರಶ್ನೆಗಳು ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದ್ರ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಯಾರು ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಚೆನ್ನಾಗಿ ಸ್ಟಡಿ ಮಾಡ್ಕೊರಿ. ಎಲ್ರಿಗೂ ಆಲ್ ದ ಬೆಸ್ಟ್. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.